ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಮ್ಮನೆ ಮುತ್ತೈದೆ ಪೂಜೆ ಮಾಡ್ತಾಯಿದ್ದೀವಿ ನಮ್ಮ ಅತ್ತೆಗೆ. ಅದರದ್ದು ಇವತ್ತು ವ್ಲಾಗ್ ಆಗಿರುತ್ತೆ, ಹೇಗೆ ಮಾಡ್ತೀವಿ ಏನು ಅಂದ್ಬಿಟ್ಟು. ನಾನು ಬೆಳಗ್ಗೆ 6 ಗಂಟೆಗೆ ಎದ್ದು ಎಲ್ಲ ರೀತಿ ಅಡುಗೆ ಎಲ್ಲ ಪ್ರಿಪೇರ್ ಮಾಡಿ ಮಲ್ಕೊಬಿಟ್ಟಿದ್ದೆ. ಮತ್ತೆ ಹೋಗಿ ಆಮೇಲೆ ಪ್ರಮೋದ್ ಅವ್ರ ಅಪ್ಪ ಸ್ಕೂಲು ಕಳಿಸಿ ಆಮೇಲೆ ಎದ್ದೇಳಿಸಿದ್ರು. ಒಂದು 6ಗೆ ಎದ್ದು 8 o'clockಗೆಲ್ಲ ಕಂಪ್ಲೀಟ್ ಎಲ್ಲ ಪಲ್ಯಗಳು, ಅನ್ನ, ಸಾರು ಎಲ್ಲ ಮಾಡಿ ಮುಗಿಸಿದೆ. ಮಲಗಿದ್ದು ಲೇಟು, ಎದ್ದಿದ್ದು ಬೇಗ. ನಿದ್ದೆ ಕಂಟ್ರೋಲ್ ಮಾಡೋಕ್ಕಾಗ್ತಿರ್ಲಿಲ್ಲ ಅಂದ್ಬಿಟ್ಟು ಮಲ್ಕೊಬಿಟ್ಟಿದ್ದೆ. ನನಗೆ ಬೇರೆ ಹುಷಾರಿರಲಿಲ್ಲ 1 ವೀಕಿಂದ. ಆದ್ರೂ ನಾನು ಬಿಸ್ನೆಸ್ ಮಾಡ್ತಾಯಿದ್ದೆ. ಸುಮ್ಮನೆ ಮಲಗಿದ್ರೆ ಹೆಂಗೆ ಮಲಗಿಸ್ಬಿಡುತ್ತೆ ಅಂದ್ಬಿಟ್ಟು ಎದ್ದು ಎಲ್ಲ ಕೆಲಸನೂ ಮಾಡ್ತಾಯಿದ್ದೆ. ಇನ್ನೂ ವಾಯ್ಸು ಕ್ಲಾರಿಟಿ ಇಲ್ಲ, ಇನ್ನೂ ಗಂಟಲು ಕಟ್ಕೊಂಡಂಗೆ ಇದೆ. ಪ್ರಮೋದ್ ಅವರೆಲ್ಲ ಅಲ್ಲಿ ಎಡೆಗೆ ರೆಡಿ ಮಾಡ್ಕೋತಾ ಇದ್ದಾರೆ. ಗೊಂಬೆ ಅಂತೂ ಕೈಯೇ ಬಿಡ್ತಾಯಿಲ್ಲ. ಆ್ಯಂಡ್ ನಮ್ಮ ಮಾವ ಬಂದಿದ್ದಾರಲ್ಲ, ಎತ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು ಅವಳು ಕೆಳಗಡೆ ಇಳಿತಾ ಇಲ್ಲ. ಹೆಣ್ಮಕ್ಳ ಹತ್ರ ಹೋಗ್ತಾಳೆ, ಗಂಡು ಮಕ್ಳ ಹತ್ರ ಹೋಗಲ್ಲ. ಅವ್ರ ಅಪ್ಪನ ಹತ್ರ ಬಿಟ್ಟು ಇನ್ಯಾರ ಹತ್ರನೂ ಅವಳು ಗಂಡು ಮಕ್ಳ ಹತ್ರ ಹೋಗೋದೇ ಇಲ್ಲ. ಆ್ಯಂಡ್ ಅವ್ರ ಅಣ್ಣನ ಜೊತೆ ಆಟ ಆಡ್ತಾಳೆ ಅಷ್ಟೇ. ಇವತ್ತು ನಮ್ಮ ಮನೆ ಮುತ್ತೈದೆ ಪೂಜೆನ ಯಾವ ರೀತಿ ಮಾಡ್ತೀವಿ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ. ಗೈಸ್, ಅಡುಗೆ ಕಂಪ್ಲೀಟ್ ಎಲ್ಲ ಮುಗೀತು. ಬಜ್ಜಿ ಒಂದು ಪೆಂಡಿಂಗ್ ಉಳಿಸ್ಕೊಂಡಿದ್ದೆ, ಅದನ್ನು ಇವಾಗ ಹಾಕ್ತಾ ಇದ್ದೀನಿ. ಆ್ಯಂಡ್ ಖೀರ್ ಮಾಡಿದ್ದೀನಿ. ಪುಳಿಯೋಗರೆ ಪ್ರಮೋದ್ ಅವ್ರು ಮಾಡಿರೋದು, ಕಲಸಿರೋದವರು, ಗೊಜ್ಜು ಮಾಡಿರೋದು ಅವರು, ರೈಸ್ ಮಾಡಿದ್ರೆ ನಾನು. ಇದು ಎಡೆಗೆ ಅಂದ್ಬಿಟ್ಟು ಸಪ್ರೇಟ್ ಮಾಡಿದ್ದೀನಿ. ಆ್ಯಂಡ್ ನಮಗೆ ಅಂತ ಸಪ್ರೇಟ್ ರೈಸ್ ಮಾಡಿದ್ದೀನಿ. ಆ್ಯಂಡ್ ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡಿದ್ದೀನಿ. ಫುಲ್ ಅದು ಒಂದೆರಗಡೆ ತಿಳಿಯುವಾಗ್ತದೆ. ಆ್ಯಂಡ್ ಪಲ್ಯ, ಗೊಜ್ಜು, ಏನಿದು ಹೆಸರು ಬೇಳೆ. ಇದು ನಾನೇ ಮಾಡಿರೋದು, ಬಟ್ ಹೆಸರು ಬರ್ತಿಲ್ಲ. ಆ್ಯಂಡ್ ಇಲ್ಲಿ ಹೋಳಿಗೆ ಇದೆ, ಇನ್ನೂ ಓಪನ್ ಮಾಡಿಲ್ಲ. ದೇವ್ರ ಮನೆಯೆಲ್ಲ ಪ್ರಮೋದ್ ಅವರು ರೆಡಿ ಮಾಡ್ಕೊಂಡಿದ್ರು. ಆ್ಯಂಡ್ ನಾನು ಕಂಟಿನ್ಯೂಷನಾಗಿ ವಿಡಿಯೋನ ಹಾಕ್ತೀನಿ ಅಂತ ಹೇಳಿದ್ದೆ, ಬಟ್ ಹಾಕಲಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ನಂದು ಬಿಸ್ನೆಸ್ ಅಕೌಂಟಲ್ಲಿ ವಾಟ್ಸಪ್ ಇತ್ತಲ್ಲ, ಅದು ನನಗೆ ಕಂಪ್ಲೀಟ್ ಹೊಟ್ಟೋಗಿತ್ತು. ಇದಕ್ಕಿದಂಗೆ ಓಪನ್ನೇ ಆಗ್ತಾ ಇರಲಿಲ್ಲ. ಒಂದು 6 days ಬೇಕಾಯಿತು ಅದು ರಿಕವರಿ ಆಗಲಿಕ್ಕೆ. ನನಗೆ ರಿಕವರಿ ಆಗಿಲ್ಲ ಅಂದರೆ ತುಂಬಾ ಕಷ್ಟ ಆಗಿಬಿಡ್ತಿತ್ತು. ಗೊಂಬೆ ಬರ್ಡೇ ಮಾಡಲ್ಲ ಅಂತ ಹೇಳಿದ್ವಿ, ಬಟ್ ಮಾಡಿದ್ವಿ ಬರ್ಡೇನ ಅವಳದು. ಒಂದು 50 ಮೆಂಬರ್ಸ್ ಅಂದ್ಕೊಂಡಿದ್ವಿ. ಆಲ್ಮೋಸ್ಟ್ ಒಂದು 65 ಮೆಂಬರ್ಸ್ವರೆಗೂ ಬಂದಿದ್ದರು. ಸ್ಯಾಟರ್ಡೆ ಸಂಡೇವರೆಗೂ ಬಂದಿದ್ದರು. ಆ ಬರ್ಡೇ ದಿನವೇ ಆ ರೀತಿ ಆಗಿಬಿಡ್ತು. ಆಮೇಲೆ ಅದೇನೋ ಸಿಮ್ಮನ್ನು ಹೊರಗಡೆ ತೆಗೆದು ಇಟ್ಬಿಟ್ಟಿದ್ದೆ, ಅದನ್ನು ಮರ್ತ್ಕೊಂಡ್ಬಿಟ್ಟಿದ್ದೆ ನಾನು. ಬರೀ ವಾಟ್ಸಪ್ ಮಾತ್ರ ಇತ್ತು, ಸಿಮ್ ಅದರಲ್ಲಿ ಇರಲಿಲ್ಲ. ಅದೆಲ್ಲ ಸಿಮ್ಮೆಲ್ಲ ಹಾಕಿ ಇಟ್ಟ ಮೇಲೆ ಅವರು ಒಂದೊಂದು 2 days ರಿಕವರಿ ಆಗುತ್ತೆ ಅಂದ್ಬಿಟ್ಟು ನೋಟಿಫಿಕೇಷನ್ ಬಂತು. ರಿಕವರಿ ಆಗೋವರೆಗೂ ಜಸ್ಟ್ ವಿಡಿಯೋ ಮಾಡ್ತೀನಿ. ಏನು ಮಾಡೋಕ್ಕೂ ಮನಸ್ಸೇ ಇರಲಿಲ್ಲ. ಅದೇ ರೀಸನ್ನಿಂದ ನಾನು ಎವ್ರಿಡೇ ವ್ಲಾಗ್ನ ಹಾಕೋಕ್ಕಾಗಲಿಲ್ಲ. ಇನ್ನು ಮುಂದೆ ಹಾಕ್ತೀನಿ, ಖಂಡಿತ ಮಿಸ್ ಮಾಡಲ್ಲ. ಆ್ಯಂಡ್ ನಮ್ಮ ಅತ್ತೆ ಮುತ್ತೈದೆ ಪೂಜೆ ಮಾಡಬೇಕಿತ್ತು ನಾವು. ಅವರು ಡೆತ್ ಆಗಿರ್ತಾರಲ್ಲ, ಆ ಮಂತಲ್ಲಿ ಮಾಡಬೇಕಿತ್ತು ಅಂದ್ಬಿಟ್ಟು ಮಾಡಿದ್ವಿ. ನಾವು ಲಾಸ್ಟ್ ವೀಕ್ ಮಾಡೋಣ ಅಂದ್ಕೊಂಡ್ವಿ. ಆ ಲಾಸ್ಟ್ ವೀಕಲ್ಲಿ ಆದರೂ ಮಾಡಿರೋ ಲಾಸ್ಟ್ ವೀಕಲ್ಲಿ ನಂಗೆ ಹುಷಾರಿರಲಿಲ್ಲ. ಅದಕ್ಕೇ ಇನ್ನೊಂದಿನ ಪ್ಲ್ಯಾನ್ ಮಾಡಿ ಇದನ್ನು ಇಟ್ಕೊಂಡು ಪೂಜೆ ಎಲ್ಲ ಚೆನ್ನಾಗಾಯಿತು. ಗೈಸ್, ಪೂಜೆ ಎಲ್ಲ ಮುಗಿಸಿ ಊಟ ಎಲ್ಲ ಆಯಿತು. ನಿಧಾನ ನೆಗಿತಾ ಇದೆ. ಬೇಡ 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 ಬೇಡ. ಕುದುರೆಗಳು ನಾವೇನಾದ್ರು ಮೂವ್ ಆಗಿದ್ರೆ ಪಕ್ಕ ಕಾರ್ ಮೇಲೆ ಹತ್ತಿ ಬಿಡೋದು. ಅದು ಕುದುರೆಗಳಾದ್ರೆ ಒಂದು ಸ್ವಲ್ಪ ನಿಧಾನಕ್ಕೆ ಹೋಗ್ಬೇಕು ನಾವು. ಇವಾಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ, ನಾಡಿದ್ದು ಸಂಕ್ರಾಂತಿ ಹಬ್ಬ ಇದೆಯಲ್ಲ, ಅದಕ್ಕೆ ಬಟ್ಟೆಗಳು ತುಂಬ ಇದೆ. ಗಿಫ್ಟ್ ಬಂದಿರೋದೇ ಎಲ್ಲ ಆಲ್ಮೋಸ್ಟು ಟ್ರೆಡಿಷನಲ್ಲು, ವೆಸ್ಟರ್ನ್ ಎಲ್ಲ ಕೊಟ್ಟಿದ್ದಾರೆ. ಅವಳ ಫೇವ್ರೆಟ್ ಫ್ರಾಕು ಕುಕುಂಬರ್ದು, ಅದನ್ನು ತೊಗೊಳ್ಳೋಣ ಅಂದ್ಬಿಟ್ಟು ಹೋಗ್ತಿದ್ದೀನಿ. ಆ್ಯಂಡ್ ಅಪ್ಪುಗೆ ಆಲ್ರೆಡಿ ತೊಗೊಂಡಿದ್ದೀವಿ. ಅವನಿಗೆ ಇವಾಗ ಜೀನ್ಸ್ ಪ್ಯಾಂಟ್ ತೊಗೋಬೇಕಷ್ಟೇ. ಲಾಸ್ಟ್ ಟೈಮ್ ಮ್ಯಾಕ್ಸ್ಗೆ ಹೋದಾಗ ಬರೀ ಅವನಿಗೆ ಶಾಪಿಂಗ್ ಆಗಿತ್ತು. ಅದಕ್ಕೆ ಇವಾಗ ಒಂದು ಪ್ಯಾಂಟ್ ತೊಗೊಂಬರೋಣ ಅಂದ್ಬಿಟ್ಟು ಹೋಗ್ತೀವಿ.
ಹೋಗ್ತಾ ಇದ್ದೀವಿ. ಮತ್ತು ಅವಳು ಫಸ್ಟು ಸಂಕ್ರಾಂತಿ ಅಲ್ವಾ, ಅವಳಿಗೆ ಇದು ಮಾಡಬೇಕು ಅಂತ ಏನು ಮಾಡೋದು, ಫಲ ಎರಿಬೇಕು ಮಕ್ಕಳಿಗೆ. ಅದು ಒಳ್ಳೆಯದು ಮಾಡಿದ್ರೆ ಆಯುಷ್ಗೆಲ್ಲ ಒಳ್ಳೆಯದು. ಅದಕ್ಕೆ ಫಲ ಎರಿಗೆ ಒಂದಷ್ಟು ಸಾಮಾನುಗಳು ಬೇಕು ತಟ್ಟೆ ತುಂಬಕ್ಕೆ, ಅದನ್ನೆಲ್ಲ ತೊಗೊಂಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಯಾಕಂದರೆ ನಾಳೆ ಆಗಲ್ಲ ಮತ್ತೆ ಹೋಗೋಕ್ಕೆ ನಮಗೆ. ನಾಳೆ ನಮಗೆ ಪ್ಯಾಕಿಂಗ್ ಇದೆ, ಮತ್ತು ಇವತ್ತು ಮಾಡೋಕ್ಕಾಗಲಿಲ್ಲ ಪ್ಯಾಕಿಂಗು. ಇವತ್ತು ಇನ್ನೂ ತುಂಬ ಇದೆ, ಅದನ್ನೆಲ್ಲ ಪ್ಯಾಕಿಂಗ್ ಮಾಡಬೇಕು. ಆಮೇಲೆ ರೆಸ್ಟೋರೆಂಟ್ದೆಲ್ಲ ಮತ್ತು ರೀಸ್ಟಾಕ್ ಆಗಿದೆ, ಅದರದ್ದೆಲ್ಲ ಆರ್ಡ್ರ್ ಬಂದಿದೆ, ಅದೆಲ್ಲ ಪ್ಯಾಕಿಂಗ್ ಇದೆ. ಸೊ ನಾಳೆ ಮಾಡಿಬಿಟ್ರೆ ನಾಡಿದ್ದು ಸಂಕ್ರಾಂತಿ ಮುಗಿಸ್ಕೊಂಡು ಗೊಂಬೆ ಬರ್ಡೇಗೆ ನಾವು ಹೊರಗಡೆ ಹೋಗ್ತಿದ್ವಿ, ಧರ್ಮಸ್ಥಳ ಹೋಗ್ತಿದ್ವಿ. ಸರಿ ಹೋಗುತ್ತೆ ಅಂದ್ಬಿಟ್ಟು ಇವತ್ತು ಹೋಗ್ತಾ ಇದ್ವಿ. ನಾಳೆ ಎಲ್ಲ ಫುಲ್ ಕೆಲಸ ಮುಗಿಸ್ಕೊಳ್ಳೋಣ ಮನೇಲಿ ಅಂತ. ವೈಟ್ ಪ್ಯಾಂಟ್ ಇಲ್ಲ, ಯಾವುದಿರಲಿ ಭಯ್ಯ. ಸಾಕ ಎಸ್ ಗೈಸ್, ಬಟ್ಟೆ ಎಲ್ಲ ತೊಗೊಂಡಾಯ್ತು. ಅಪ್ಪು ಜೊತೆಗೆ ಒಂದು ಫ್ಯಾಮಿಲಿ ಫಂಕ್ಷನ್ ಇದೆ, ಬರ್ಡೇ ಪಾರ್ಟಿ. ಸೊ ಆ ಪಾಪಗೂ ಇಲ್ಲೇ ತೊಗೊಂಡ್ವಿ. ಆ್ಯಂಡ್ ಇವಾಗ ಎಲ್ಲ ಬಂದಿದ್ವಿ. ಇವಾಗ ಗೊಂಬೆಗೆ ಒಂದು ಸ್ವಲ್ಪ ತಟ್ಟೆ ತುಂಬಕ್ಕೆ ಸಾಮಾನು ಬೇಕು, ಸ್ವೀಟು. ಅದಾದಮೇಲೆ ಹಣ್ಣುಗಳೆಲ್ಲ ನಾಳೆ ತೊಗೋಬೇಕು ಮೇ ಬಿ. ಇವಾಗ ಸ್ವೀಟ್ ತೊಗೊಬಿಡೋಣ. ಹಣ್ಣುಗಳು ಏನು ಮಾಡೋದಾ, ಮಿಕ್ಸಲ್ಲಿ ಒಂದು ತೊಗೊಬಿಟ್ರಾಗಲ್ವ, ಸಪ್ರೇಟೇ ಬೇಕಾ? ಅದೇ ನಾವು ಊರಲ್ಲಿ ಇರೋದು ಇಲ್ವಲ್ಲ, ಹಣ್ಣು ಫ್ರೂಟ್ಸ್ ಒಂದು ಕೆಜಿ. ಅದೇ 1 kg ಮಿಕ್ಸ್ ಹಾಕ್ಸ್ಬಿಡಿ. ಹೆಂಗಿದ್ರು ಆರೆಂಜ್ ಇದೆ ಈಗ, ನೆಕ್ಸ್ಟ್ ಆ್ಯಪಲ್ ಇದೆ 2, ದಾಳಿಂಬೆ ಮಿಕ್ಸ್ ಎಲ್ಲ ತೊಗೋಬೇಕು. ಎಲ್ಲ ತೊಗೊಂಡು ಹೊಟ್ಟೋಗ್ಬಿಡೋಣ. ಇವತ್ತೇ ತೊಗೊಬಿಟ್ರೆ ಬೆಟರು. ನಾಳೆ ಆಗಲ್ಲ ನಮಗೆ, ಮತ್ತೆ ಕ್ರೌಡ್ ಅದು ಇದು, ಮತ್ತೆ ಕೆಲಸಗಳು ಕಷ್ಟ. ಅದೇ ನನಗೂ ಕೆಲಸ ಇದೆ ಇನ್ನೂ. ಸೊ ಎಲ್ಲ ಮುಗಿಸ್ಕೊಂಡು ಹೋಗ್ಬಿಡೋಣ ಇವತ್ತೇ, ಒಂದು ಹಾಫ್ ಆನ್ ಅವರ್ ಅಂತ ಅಂದ್ಕೊಂಡು. ಸೊ ಫಸ್ಟ್ ಈಗ ಈ ಕುರುಕಲ್ ತಿಂಡಿಗೆ ಬಂದಿದ್ದೀವಿ, ನೋಡೋಣ ಇಲ್ಲಿ ತೊಗೊಂಡು ಹೋಗೋಣ. ನನಗೆ ಏನೇನು ಬೇಕು ಎಲ್ಲನೂ ತೊಗೊಂಡು ಬರೋಣ. ಈ ಮೇಡಮ್ ನೋಡಿ ಎತ್ತಾಳ್ತಾನೆ ಇಲ್ಲ, ಮಾರೈತಿ. ತಿನ್ನೆ ಯಾಕೆ ಯಾಕೆ ತಿನ್ನು, ಏನಿಲ್ಲ ತಿನ್ನು, ಏನಿಲ್ಲ. ಅಪ್ಪ ಏನಿಲ್ಲಪ್ಪ, ತಿನ್ನಪ್ಪ. ಅಪ್ಪ ಏನಿಲ್ಲ, ಆ ಕಡೆ ತೋರಿಸು, ಮೂತಿ ತೋರಿಸಿ, ಮೂತಿ ತೋರಿಸ್ಲಿ ಕ್ಯಾಮ್ರಾ. ಮೂತಿ ತೋರ್ಸೆ, ಮೂತಿ. ತಿಂಡಿಗಳು ತಟ್ಟೆ ತುಂಬಕಲ್ಲೇ ತೋರಿಸ್ತಾನು. ಇದು ನನಗೆ ತಿಂಡಿ ಬುಡಿ ಹಣ್ಣ ಕೆಳಗಡೆ. ಇದು 3 ಹೆಣ್ಣು ತಂದಿದ್ದು, ಬಿಕಾಸ್ ನಾವು ಮನೇಲಿ ಇರಲ್ಲ, ಅವ್ಳ ಬರ್ಡೇ ಇದೆ ಇರೋದ್ರಿಂದ ಹೊರಗಡೆ ಹೋಗ್ಬಿಟ್ಟು. ಸೊ ಮನೇಲಿ ಇನ್ನೊಂದು ಸೇಬ್ ಇದೆ, ಪೈನಾಪಲ್ಲು, ಆ್ಯಪಲ್ಲು, ಇದು ಆರೆಂಜ್ ಇದೆ ಅಷ್ಟೊಂದು. ಸೊ ಅದೇ ಆಗುತ್ತೆ. ಎಡೆಗೂ ಚೂರು ಚೂರು ಇಟ್ಟಿದ್ದೀವಿ ಅಷ್ಟು. ಅಯ್ಯೋ ಗೊಂಬೆ ಹೊರದೋಗ್ಬಿಟ್ಟು ಕಲ್ಸಕ್ರೆ ತಂದ್ವಿ. ಕಬ್ಬು ಕಲ್ಸಕ್ರೆ ಎಲ್ಲ ಸಕ್ಕರೆ ಹೆಚ್ಚು, ಕಲ್ಸಕ್ರೆ ಅಲ್ಲ. ಹಾಂ, ಇಲ್ಲಿ ಕಬ್ಬು ಇಲ್ವಾ, ಫ್ರೆಶ್ ಸಿಗೋದು. ಅಪ್ಪ ನೀನು ಇಡೋ ಆಟ ಆಡಂಗೆಲ್ಲ ಕೊಡು. ಬಟ್ಟೆ ಅಲ್ಲೇ ತೋರಿಸ್ಬಿಟ್ಟ. ಇದು ಆ್ಯಕ್ಚುಲಿ ಗಿಫ್ಟ್ಗೆ ಅವನ ಹೆಸರು ಅಥರ್ವ ಅಂತ, ಅವ್ರ ಅಮ್ಮನ ಹೆಸರು ರಶ್ಮಿ ಅಂತ, ಆಮೇಲೆ ಸೀಮಾ ಅಂತ ಕರಿತೀವಿ ನಾವು. ಯೂಶ್ವಲಿ ಅದು ಪೆಟ್ ನೇಮ್ ಅಂತ ಕರಿತೀವಿ ಜಾಸ್ತಿ, ಸೀಮಾ ಅಂತ. ಸೊ ಇದೆಲ್ಲ ಇತ್ತಲ್ಲ, ಒಂದು ಸ್ಪೆಷಲ್ ಆಗಿರುತ್ತೆ ಅವನಿಗೆ ಒಂದು ಪಾಪ ಅಂತ. ಆ ಸ್ಪೆಷಲ್ ವ್ಯಕ್ತಿನ ನಾನು ತೋರಿಸ್ತೀನಿ. ನನ್ನ ವೀಡಿಯೋಸ್ ತುಂಬ ನೋಡ್ತಾನೆ ಅವನು. ಅವನಿಗೆ ಇದು ಡ್ರೆಸ್ಸು, ಬಾಗಿ ಪ್ಯಾಂಟ್ ತಂದಿದ್ದೀನಿ. ಇಷ್ಟ ಆಗುತ್ತೆ ಹೋಪ್ ಅವನಿಗೆ. ಮೇ ಬಿ ದೊಡ್ಡದು ಆಗ್ಬೋದು, ಸೈಜ್ ನಮ್ಗೆ ಅಷ್ಟು ಗೊತ್ತಿರೋಲ್ಲ, ಅದಕ್ಕೆ ಸ್ವಲ್ಪ ದೊಡ್ಡದು ತೊಗೊಂಡಿದ್ದೀವಿ. ಇದು ಗೊಂಬೆ, ಇದು ಕತ್ತಿಗೆ ಮತ್ತು ಕೈಗೆ ಹಾಕೋಕ್ಕೆ ಸೋ ಪ್ರಿಟಿ. ಆ್ಯಂಡ್ ಇಲ್ಲಿ
ಗುಮ್ಮಿ ಬಾಯ್ಲಿ ನೋಡು ನಿಂದು. ಅವಳು ಮಲಗ್ಬಿಟ್ಟಿದ್ಲ. ಪ್ರಮೋದ್ ಅವ್ರು ಹೇಳ್ತಿದ್ದಾರೆ ಅವಳಿಗೆ ರೇಷ್ಮೆದು ಹೊಲಿಸಿದ್ವಲ್ಲ ತರಿಸ್ಬಿಟ್ಟು ಲಂಗ ಬ್ಲೌಸ್ ಅದನ್ನು ಹಾಕೊಂಡು, ಬಿಕಾಸ್ ಅದನ್ನು ಆಲ್ರೆಡಿ ತುಂಬ ವೀಡಿಯೋಸ್ನ ಮಾಡಿಬಿಡ್ತೀವಿ, ಅದಕ್ಕೆ ಬೇಡ ಅಂದ್ಬಿಟ್ಟು. ಆ್ಯಂಡ್ ಗಿಫ್ಟ್ ಕೊಟ್ಟಿರೋದು ಇದೆ, ಆದರೂ ಏನೋ ಒಂಥರ ನಮಗೂ ಫಸ್ಟ್ ಅಲ್ವಾ, ನಾವು ತಂದಿರೋದೇ ಆಗಬೇಕು ಅಂತ ಒಂದು ಕಡೆ ಇದ್ದೇ ಇರುತ್ತೆ. ಅದಕ್ಕೆ ಫಸ್ಟ್ ಇದನ್ನು ಹಾಕಿ ಶಾಸ್ತ್ರ ಎಲ್ಲ ಆದಮೇಲೆ ಗಿಫ್ಟ್ ಬಂದಿರೋದು ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಟೈಮ್ ಇರ್ತಾ ಏನೋ ಗೊತ್ತಿಲ್ಲ. ಆ್ಯಂಡ್ ಇನ್ನೊಂದು ಮಾಮೂಲಿ ಡೈಲಿ ವೇರ್ಗೆ ಅಂದ್ಬಿಟ್ಟು ತಂದಿದ್ದೀನಿ. ಈಗ ತಂದರೂ ಇಲ್ಲಿ ಫ್ರಾಕ್ ಹೋಗಿ ಟಿ ಶರ್ಟ್ ಆಗಿಬಿಡುತ್ತೆ. ಎಲ್ಲ ಮಕ್ಕಳು ಆಗುತ್ತೆ, ಇದು ಅಷ್ಟೇ ಕಣ್ರಿ, ಟಿ ಶರ್ಟೇ ಆಗುತ್ತೆ. ಆ್ಯಂಡ್ ಅಪ್ಪುಗೆ ಲಾಸ್ಟ್ ಅವ್ನಿಗೆ ಎಷ್ಟು ಬಟ್ಟೆ ಕೊಡಿಸಿದ್ರು ಸ್ವಲ್ಪ ಸಿಕ್ಕಾಬಟ್ಟೆ ಬಟ್ಟೆ ಕ್ರೇಜು ಅಪ್ಪುಗೆ. ಅವ್ನಿಗೆ ಎಷ್ಟು ತಂದುಕೊಟ್ರೂ ಸಾಕಾಗಲ್ಲ. ಇದೊಂದು ಚೆನ್ನಾಗಿತ್ತು ತಗೊಂಡೆ. ಆ್ಯಂಡ್ ಇವನು ಸೇಮ್. ಏನೋ ಏನೇ ಏನು ಹೇಳ ಏನೇ ಏನೇ ಎಳಿಬೇಕಲ್ಲೆಲ್ಲ ಅವಳು. ಅಲ್ಲಿ ಎಳ್ದುಬಿಟ್ಟು ಹೆಂಗೆ ಕೊಡ್ಬಿಟ್ಟು ಇವನಿಗೂ ಒಂದು ಬಾಯಿಗೆ ಪ್ಯಾಂಟ್ ಇಷ್ಟು ಬಂದಿದ್ದೀನಿ. ಆ್ಯಂಡ್ ಇದು ಎಳ್ಳು ಬೀರು ಮಾಡಿಲ್ವಾ ಅಂತ ಕೇಳ್ಬೋದು. ನಮ್ಮ ಮಮ್ಮಿ ಮಾಡಿದ್ದಾರೆ, ತೊಗೊಬರ್ತಾ ಇದ್ದಾರೆ. ಅವರು ಮಿಕ್ಸ್ ಮಾಡಿರೋದು ಒಂದು ಕ್ಲಿಪ್ಪಿಂಗ್ನ ಕಳಿಸಿದ್ದಾರೆ. ಸೊ ಅದನ್ನು ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಅವ್ರು ಬಂದಮೇಲೆ ಸಿಗ್ತೀನಿ. ಇದು ನಮ್ಮ ಮಮ್ಮಿ ಊರಲ್ಲಿ ಮಿಕ್ಸ್ ಮಾಡ್ತಿರೋದು. ಸೊ ಅವರು 4 kg 5 kg ಏನೋ ಎಳ್ಳು ಬೆಲ್ಲ ಮಾಡಿದ್ದು. ನನ್ನೊಂದಷ್ಟು ಕಂಡೀಷನ್ಗಳಿರುತ್ತೆ ಎಳ್ಳು ಬೆಲ್ಲನಲ್ಲಿ. ಬೆಲ್ಲ ಜಾಸ್ತಿ ಇರಬಾರ್ದು, ಜೀರಿಗೆ ಪಪ್ಪು ಜಾಸ್ತಿ ಇರಬಾರ್ದು, ಎಳ್ಳು ಜಾಸ್ತಿ ಇರಬಾರ್ದು ಅಂದ್ಬಿಟ್ಟು. ಸೊ ಅದಕ್ಕೆ ಅವ್ರು ಜಸ್ಟ್ ಇಷ್ಟನ್ನು ಮಾತ್ರ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದಾರೆ. ಸೊ ಆಮೇಲೆ ಆನ್ ದ ವೇ ಬರ್ತಾ ಎಳ್ಳು ಏನೋ ಒಂದೇನು ಜೀರಿಗೆ ಪಪ್ಪು ಎಳ್ಳು ಎಲ್ಲನೂ ಸಪ್ರೇಟ್ ತಂದಿದ್ರು. ನಿಂಗೆ ಎಷ್ಟು ಬೇಕು ಅಷ್ಟನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು. ಸೊ ನಾನು ಅದಕ್ಕೆ ಎಷ್ಟು ಬೇಕು ಅಷ್ಟನ್ನು ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ಮಾಗಿ ಮಾಡಿದೆ. ನನಗೆ ಎವಿ ಅದು ಜೀರಿಗೆ ಪಪ್ಪು ಎಲ್ಲ ಇದ್ದರೆ ತಿಂದರೆ ಏನೋ ರೇಡಿಯೇಷನ್. ನಮ್ಮ ಮಮ್ಮಿ ಇದನ್ನೆಲ್ಲ ಜಾಸ್ತಿ ಹಾಕ್ಬಿಡ್ತಾಯಿದ್ರು. ಅದೆಲ್ಲ ನಾವು ಎಳ್ಳು ಬೆಲ್ಲ ಎಲ್ಲ ತಿಂದಮೇಲೆ ಜೀರಿಗೆ ಪಪ್ಪು ಮಾತ್ರ ಎಳ್ಳು ಜೊತೆ ಕೆಳಗಡೆನೇ ಉಳ್ಕೊಬಿಡ್ತಾಯಿತ್ತು. ಸೊ ಅದಕ್ಕೆ ಈ ಸಲ ಕಡಿಮೆ ಕ್ವಾಂಟಿಟೀಲಿ ಹಾಕೋಣ ಅಂದ್ಬಿಟ್ಟು ಹಾಕಿದ್ದೀವಿ. ನಾನೇ ಮಿಕ್ಸ್ ಮಾಡ್ತೀನಿ ಅಂದ್ಬಿಟ್ಟು ನಾನು ಮಾಡಿದೆ, ಮತ್ತು ಗೊಂಬೆನೂ ಮಿಕ್ಸ್ ಮಾಡ್ತೀನಿ ಅಂದ್ಬಿಟ್ಟು ಅವಳು ಕೈ ಹಾಕಿ ಮಿಕ್ಸ್ ಮಾಡ್ತಿದ್ಲು. ಅಪ್ಪನೂ ಇದೆಯಲ್ಲ ನಂದು ಒಂದು ಕೈ ಇರಲಿ ಅಂದ್ಬಿಟ್ಟು ಅವನು ಹಾಕ್ತಾಯಿದ್ದ. ಸೊ ಅವನಿಗೆ ನಾನು ಹೊಡಿತಾ ಇದ್ದೆ, ಎತ್ತು ಆ ಮಗುಗೆ ಏನು ಮಾಡೋಕ್ಕೆ ಬಿಡಲ್ಲ ಅಂತ. ಅವನೇನು ಗೊತ್ತಾ, ಹಿಂಗೆ ಎಳಿತಾ ಇರ್ತಾನಲ್ವ, ಸಡನ್ನಾಗಿ ಅರ್ಧ ಈಚೆಗೆ ಚೆಲ್ಬಿಡ್ತಾನೆ ಅವನು. ಸೊ ಅದಕ್ಕೆ ನಾನು ಎತ್ತು ಅಂತ ಹೇಳ್ತಾ ಇದ್ದೆ. ಸೊ ಗೊಂಬೆದು ಫಸ್ಟ್ ಇಯರ್ ಇದು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಸ್ಟೀಲ್ ಬಾಕ್ಸಲ್ಲೇ ಎಳ್ಳು ಬೆಲ್ಲ ಕೊಡಿಸ್ಬೇಕು ಅಂದ್ಬಿಟ್ಟು ಇಂಪಾರ್ಟೆಂಟ್ ಆಗಿರೋರಿಗೆಲ್ಲರಿಗೂ ಸ್ಟೀಲ್ ಬಾಕ್ಸ್ನ ತೊಗೊಂಡ್ವಿ. ಅಕಸ್ಮಾತ್ ಸಾಲ್ಟೇಜ್ ಆದರೆ ಅಂದ್ಬಿಟ್ಟು ಪ್ಲಾಸ್ಟಿಕ್ಕು ತೊಗೊಂಡಿದ್ವಿ. ಅದನ್ನು ಹಂಗಂಗೆ ನಮ್ಮ ಬುಕ್ಕನಕೆರೆಗೆಲ್ಲ ಹೋಗಿದ್ವಲ್ಲ ಅಲ್ಲಿ ಕೊಟ್ವಿ ನಾವು. ಆ್ಯಂಡ್ ಇವಾಗ ಎಳ್ಳು ಬೆಲ್ಲ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಾಯಿತು. ಹೆಣ್ಮಕ್ಳಿದ್ರೆ ಎಷ್ಟು ಚೆನ್ನಾಗಾಗುತ್ತೆ ಅಲ್ವಾ ಹಬ್ಬ ಅಂತ ಅನ್ನಿಸ್ತು. ಅವಳದು ಪೂಜೆ ಎಲ್ಲ ಯಾವ ರೀತಿ ಮಾಡಿದ್ವಿ ಸಂಕ್ರಾಂತಿ ಹಬ್ಬದ್ದು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಲವ್ ಯು ಆಲ್, ಬಾಯ್.